जयाच्या जनी जन्मनामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्मचैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 9 ಮೇ ಶ್ರೀ ಮಹಾರಾಜರ ಪ್ರವಚನ ಶುದ್ಧ ವಾತಾವರಣ ಹಾಗೂ ಪವಿತ್ರ ಆಚರಣೆ. ಶುದ್ಧವಾದ ವಾತಾವರಣ ಇರಬೇಕು. ಅಟ್ಮಾಸ್ಫಿಯರ್ ಎಟ್ ಹೋಮ್ ಶುಡ್ ಬಿ ಶುದ್ಧ, ಪ್ಯೂರ್. ಹಾಗೂ ಪವಿತ್ರ ಆಚರಣೆ. ಆಚರಣೆ ಮೀನ್ಸ್ ವಾಟ್ ಎವರ್ ಆ್ಯಕ್ಷನ್ಸ್ ಯು ಆರ್ ಡೂಯಿಂಗ್, ಪವಿತ್ರತೆ ಇರಬೇಕಂದ್ರೆ ಯು ಶುಡ್ ಹ್ಯಾವ್ ದ ಪ್ಯೂರಿಟಿ ಆಫ್ ಅವರ್ ಮೈಂಡ್. ಶುದ್ಧತೆ, ಶಾಂತತೆ, ಪವಿತ್ರತೆ ಎಲ್ಲವನ್ನು ಯಾವಾಗ ಕಾಯ್ದುಕೊಳ್ಳಿಕ್ಕೆ ಸಾಧ್ಯಪ್ಪ ಅಂದರೆ ಯಾವಾಗ ಆಧ್ಯಾತ್ಮ ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ದ ಮೈಂಡ್. ಮಾನಸಿಕವಾಗಿ ನನ್ನ ಮನಸ್ಸು, ನನ್ನ ಸ್ವಭಾವ, ನನ್ನ ಆಚರಣೆ ಪವಿತ್ರ, ಶುದ್ಧ, ಶಾಂತ ಇರಬೇಕು. ಅಂದರೆ ಎವ್ರಿ ಟೈಮ್ ಇಟ್ ಈಸ್ ನಾಟ್ ನೀಡೆಡ್ ಫಾರ್ ಯು ಟು ರಿಯಾಕ್ಟ್ ಟು ದ ವರ್ಲ್ಡ್ ಫ್ರಮ್ ಹೌಸ್ ಟಿಲ್ ಔಟ್ಸೈಡ್. ಮನೆಯಲ್ಲಿ ಪ್ರತಿಯೊಂದು ಮಾತಿಗೂ, ಮನೆ ಅಂದಮೇಲೆ 4 ಮಾತು ಬರುತ್ತೆ, 4 ಮಾತು ಹೋಗುತ್ತೆ. ಹಂಗೆ ಅಂದ್ಬಿಟ್ಟು ಅದನ್ನು ಚೂಯಿಂಗಮ್ ಥರ, ರಬ್ಬರ್ ಥರ ಎಳ್ಕೊಂಡು ಅದರ ಬಗ್ಗೆ ವಿಚಾರ ಮಾಡ್ತಾ ಕೂಡ್ಕೊಂಡಾಗ ಏನಾಗುತ್ತೆ, ಮನಸ್ಸಿನಲ್ಲಿರೋ ಅಶುದ್ಧತೆ, ಮಾಲಿನ್ಯತೆಯೇ ಬಾಹ್ಯವಾಗಿ ಪ್ರಕಟ ಆಗಿ ಮನೆಯ ವಾತಾವರಣವು ಅಶುದ್ಧವಾಗತ್ತೆ. ಯಾವಾಗ ನಾವು ಭಗವಂತನ ವಿಸ್ಮರಣೆ ಆಗುತ್ತದೆಯೋ ಅವಾಗ. ಬಂದರೆ ಅವ್ರು ವಾಪಸ್ ಹೋಗಬಾರ್ದು. ಇವ್ರ ಮನೆಗೆ ಇನ್ನೊಂದು ಸ್ವಲ್ಪ ಹೊತ್ತು ಕೂಡೋಣಪ್ಪ ಅನ್ನೋದು ವಾತಾವರಣದಲ್ಲಿ ಇದ್ದಿದ್ರೆ, ಆದರೆ ವೈಬ್ರೇಷನ್ ಆಫ್ ಪ್ಯೂರಿಟಿ, ಯು ವಿಲ್ ಸಿಟ್ ಮೋರ್ ಟೈಮ್ ಎಟ್ ಅವರ್ ಹೌಸ್. ಹೇಗೆ ಒಂದು ಹೊಸದಾಗ ಶಬ್ದ OCD, ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳಿದ್ರು. ಅಂದರೆ ಒಬ್ಬರಿಗೆ ಬರೀ ಕೈ ತೊಳ್ಕೊಳ್ಳೋದು ಅಥವಾ ಏನಾದ್ರು ಒಂದು ಪದಾರ್ಥ ಮುಟ್ಟಿದ್ರೆ ಅದು ಹೋಗಿ ಡೆಟಾಲ್ ಹಚ್ಕೊಳ್ಳೋದು, ಸೋಪ್ ಹಚ್ಕೊಳ್ಳೋದು ಅಥವಾ ಸೆಂಟ್ ಹಾಕ್ಕೊಳ್ಳೋದು, ಪುನಃ ಒಂದು ಅಭ್ಯಾಸ ಒಬ್ಸೆಸಿವ್ ಇರುತ್ತೆ. ಅದೇ ರೀತಿಯಲ್ಲಿ ಏನಪ್ಪ ಆಚರಣೆ ಹೆಂಗಿದೆ, ಎನಿ ಆ್ಯಕ್ಷನ್ ಯು ಆರ್ ಡೂಯಿಂಗ್, it should hold the purity of our mind. Why we are doing this, why we are speaking like this, it holds the purity. Then what happens, the whole atmosphere in our house is also contains that purity. ಏನು ಹೇಳ್ತಾರೆ ಶ್ರೀ ಮಹಾರಾಜರು, ನಮ್ಮ ಮನೆಯಲ್ಲಿಯ ವಾತಾವರಣವು ಶುದ್ಧ, ಶಾಂತ ಹಾಗೂ ಪವಿತ್ರವಾಗಿರಬೇಕು. ನಮ್ಮ ಮನೆಗೆ ಬಂದ ಜನರಿಗೆ ತಿರುಗಿ ಹೋಗಬೇಕೆಂದು ಅನಿಸಬಾರದು. ವಾತಾವರಣ ಶುದ್ಧ, ಶಾಂತ, ಪವಿತ್ರ ಇರಬೇಕು. ಈಗ ನಾವು ಅನ್ಬಹುದು, ಅಲ್ಲಪ್ಪ ಪಾವ ಹೆಂಗಿರ್ಲಿಕ್ಕೆ ಸಾಧ್ಯತೆ ಶಾಂತಿ ಮನೆಯಲ್ಲಿ? ಕೇವಲ ಭಗವಂತನ ಇಚ್ಛೆಯಿಂದಲೇ ನಮ್ಮ ಪ್ರಪಂಚವು ನಡೆದಿರುತ್ತದೆ ಎಂದು ತಿಳಿದು ಆ ಪ್ರಪಂಚದಲ್ಲಿಯ ವಿದ್ಯೆ, ವೈಭವ, ಮನೆ, ಮಾರು ಮುಂತಾದ ಎಲ್ಲ ಐಶ್ವರ್ಯಗಳನ್ನು ಸಂಪಾದಿಸಿರಿ. ಇಟ್ ಈಸ್ ಆಲ್ ಗಿವನ್ ಬೈ ಪರಮಾತ್ಮ. ಆ ಬುದ್ಧಿ ಪರಮಾತ್ಮ ಕೊಟ್ಟಿರುವುದರಿಂದಾನೇ ನಾವು ಏನೇನು ವೈಭವ ಆಗಲಿ, ವಿದ್ಯೆ ಆಗಲಿ, ನಾವು ತುಂಬ ಇಂಟೆಲಿಜೆಂಟ್ ಇರ್ಬೋದು, ಇಂಟಲೆಕ್ಚುವಲ್ಸ್ ಇರ್ಬೋದು, ಅಂಥದ್ದು ಗಳಿಸ್ಬಹುದು. ಅದೆಲ್ಲವೂ ಪರಮಾತ್ಮನ ಕೃಪೆಯಿಂದಾನೇ, ಅವನ ಇಚ್ಛಾ ಮಾತ್ರದಿಂದಾನೇ ಸಿಗ್ತಾ ಇದೆ ಅನ್ನೋ ಅರಿವಿರಬೇಕು ನಮಗೆ. ಒಬ್ಬ ರಾಜಯೋಗಿಯಂತೆ ಪ್ರಪಂಚದಲ್ಲಿ ಎಲ್ಲ ಪ್ರಕಾರದ ಐಹಿಕ ಸುಖ ಉಪಭೋಗಗಳನ್ನು ಅನುಭವಿಸಿರಿ. ರಾಜಯೋಗಿ ದತ್ತ ಸಂಪ್ರದಾಯದಲ್ಲಿ ಮಾಣಿಕ್ ಪ್ರಭು ಅಂತ ಆಗೋದ್ರು ಗುರುಗಳು. ಅವ್ರು ಹೆಂಗೆ ಎತ್ತಿದ್ರಪ್ಪ ಅಂದರೆ ನೋಡಿದ್ರೆ ಹೊರಗಡೆಯಿಂದ ಅವರ ವೇಷಭೂಷ ನೋಡಿದ್ರೆ ಯಾರೋ ರಾಜಂತರ ಇದ್ದಾರಪ್ಪ ಅಂತ. ಆದರೆ ಆಂತರಿಕವಾಗಿ ಅವ್ರು ಹೆಂಗಿದ್ರು, ವೈರಾಗಿ ಇದ್ದರು. ಆದರೆ ಬಾಹ್ಯವಾಗಿ ನೋಡಿದ್ರೆ ರಾಜಂತರ ಇದ್ದರು ಅವರು. ಆದರೆ ಇವೆಲ್ಲವನ್ನೂ ಮಾಡುತ್ತಾ ಇರುವಾಗಲೂ ಮನಸ್ಸು ಮಾತ್ರ ಭಗವಂತನ ಪ್ರೇಮದಿಂದ ತುಂಬಿ ತುಳುಕಾಡುತ್ತಾ ಇರಬೇಕು. ಸಂತರು, ಸತ್ಪುರುಷರನ್ನು ನೋಡ್ರಿ, ಅವ್ರು ಹೆಂಗಿರ್ತಾರಪ್ಪ, ಅವ್ರ ಐಟ್ ಹೆಂಗಿರುತ್ತೆ ಅಂದರೆ ರಾಜಂತರ, ರಾಜಯೋಗಿ ಥರ ಇರುತ್ತೆ. ಆಂತರಿಕವಾಗಿ ಶೂನ್ಯ, ಏನೂ ಇರುವುದಿಲ್ಲ. ಆದರೆ ಇವೆಲ್ಲವೂ ಏನು ಪರಮಾತ್ಮ ಒದಗಿಸ್ಕೊಟ್ಟಿದ್ದಾನೋ ಅದನ್ನು ಅವ್ರು ಬಳಕೆ ಮಾಡಿ ಆ ಜಗತ್ತಿನ ಕಲ್ಯಾಣಕ್ಕೋಸ್ಕರ ಬಳಕೆ ಮಾಡ್ತಾರೆ. ನೋಡಿದ್ರೆ ನಾವು ಅಂದ್ಕೋಬೋದು, ಇದಪ್ಪ ಹೆಂಗೆ ರಾಜಂತರ ಇದ್ದಾರಲ್ಲಪ್ಪ ಇವರು ಅಂತ. ಆದರೆ ಅದೆಲ್ಲವೂ ಪರಮಾತ್ಮನ ಪ್ರೇಮದಿಂದ ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ ಅನ್ನೋದು ಅರಿವು ನಮಗಿರಬೇಕು. ಯಾರೊಡನೆಯೂ ವಾದ ಮಾಡುತ್ತಾ ಕೂಡಬಾರದು. ಇದು ಒಂದು ಮುಖ್ಯವಾದ ವಿಷಯ ಸಾಧಕರಿಗೆ. ಏನಪ್ಪ, ಯಾರ ಜೊತೆಗೂ ವಾದ ಮಾಡಬಾರ್ದು. ವಾದ ಮಾಡ್ತಿದ್ದಾರೆ ಅಂತ ಗೊತ್ತಾದ ಕೂಡಲೇ ಆಮೇಲೆ ತನ್ನ ಅವಯವನ್ನ ಹೆಂಗೆ ಎಳ್ಕೊಂಡು ವಾಪಸ್ ಹೋಗುತ್ತೋ ಹಾಗೆ ನಮ್ಮ ಮನಸ್ಸು, ಬುದ್ಧಿನ ಅಲ್ಲಿ ಎಳ್ಕೊಂಡು ವಾಪಸ್ ಬಂದು ಅವ್ರ ಜೊತೆ ನೀವೇ ಸರಿ ಅಂತ ಅಲ್ಲಿಗೆ ಮಾತನ್ನು ಕ್ಲೋಸ್ ಮಾಡಿ ಬಿಟ್ಟು ಬಿಡಬೇಕು.
ಇನ್ನೊಬ್ಬರ ಜೊತೆ ವಾದ ಮಾಡೋದ್ರಲ್ಲಿ ನಮ್ಮ ಶಕ್ತಿ, ನಮ್ಮ ಎನರ್ಜಿ, ನಮ್ಮ ಟೈಮ್ ಎವ್ರಿಥಿಂಗ್ ಈಸ್ ವೇಸ್ಟೆಡ್ ಔಟ್. ಏನನ್ನ ನಾವು ಇವತ್ತು ಹೇಗೆ 9 to 5 ಜಾಬಲ್ಲಿ ಒಂದು ದಿವಸ ಹೋಗಲಿಲ್ಲ ಅಂದರೆ ಸಂಬಳ ಕಟ್ ಮಾಡ್ತಾರೋ, ಹಾಗೆ ಪರಮಾರ್ಥದಲ್ಲೂ ಅನ್ವಯಿಸುತ್ತೆ. 1 ಗಂಟೆಗಳ ಕಾಲ 2 ಗಂಟೆಗಳ ಜಪ ತಪ ಅನುಷ್ಠಾನನ ಮಾಡಿ ನಮ್ಮ ನಾಮದ ಸ್ಮರಣೆಯ ಶಕ್ತಿಯನ್ನು ತೊಗೊಂಡು ಹೋಗಿ ಇನ್ನೊಬ್ಬರ ಜೊತೆ ವಾದದಲ್ಲಿ ವೇಸ್ಟ್ ಮಾಡಿದ್ರೆ, ಅವತ್ತಿನ ದಿವಸದ ಗಳಿಸಿದ್ದೆಲ್ಲ ಸಂಪಾದನೆ ನಾವೇನು ಮಾಡಿದ್ದೀವೋ, ದುಡ್ದಿದ್ದೀವೋ, ಆ ದುಡ್ದಿದ್ದೆಲ್ಲನೂ ವ್ಯಯ ಆಗೋಗುತ್ತಲ್ಲ. ಯಾರಾದರೂ ಮಾರ್ತಾರಂತ ಮುರುಕ್ತನ? ನಿಮ್ಮ ಒಂದು ದಿವಸ ಸ್ಯಾಲರಿ ಕಟ್ಟಾಗತ್ತೆ ಅಂದರೆ ಎದ್ನೋ ಬಿದ್ನೋ ಅಂತ ಮನೆಯಲ್ಲಿ ಪಟ ಡಬ್ಬ ಹೊತ್ಕೊಂಡು ಹೋಗ್ತೀವಿ 9 to 5 ಜಾಬಿಗೆ. 2,000 ಕಟ್ಟಾಗತ್ತಪ್ಪ ಅಂತ. ಎಷ್ಟು ಬೆಲೆ ಇದೆ 2,000ಕ್ಕೆ ಒಂದು ದಿವಸ ಕಟ್ಟಾದರೆ? ಹಾಗೆಯೇ 1 ಗಂಟೆಗಳ ಕಾಲ 2 ಗಂಟೆಗಳ ಕಾಲ ಗ್ರಂಥವಾಚನ ಮಾಡಿ, ಆ ಅನುಷ್ಠಾನ ಮಾಡಿ, ಭಗವಂತನ ನಾಮ ತೊಗೊಂಡು ಏನು ಸಂಪಾದನೆ ಮಾಡಿದ್ದೀನೋ ಅದನ್ನು ಹೋಗಿ ಯಾರ ಮುಂದೆ ಕಳೀತಾ ಇದ್ದೀನಿ? ಎಲ್ಲಿ ಬೇಕಾಗಿಲ್ವೋ ಅನಾವಶ್ಯಕವಾಗಿ ಮಾತಾಡಿ ನನ್ನ ಎನರ್ಜಿನ ವೇಸ್ಟ್ ಮಾಡ್ತಿದ್ದೀನಿ. ಅದು ಆಗಬಾರದು. ಜಗತ್ತಿನ ಮಾನವು ಬಹಳ ಘಾತಕವಾಗಿರುತ್ತದೆ. ಮನುಷ್ಯನಿಗೆ ಅದರ ರುಚಿ ಹತ್ತಿತೆಂದರೆ ಅವನು ಅದರ ಬೆನ್ನು ಹತ್ತುತ್ತಾನೆ. ಅದರದ್ದು ಮಾನ ಬಹಳ ಘಾತಕವಾಗಿರುತ್ತೆ. ನನಗೆ ಮಾನಸಮ್ಮಾನ ಕೊಡ್ತಾರೆ ಅಂದ ಕೂಡಲೇ ನಾವು ಅದರ ಬೆನ್ನು ಹತ್ತಿದ್ರೆ ಏನಾಗುತ್ತೆ? ಒಂದು ದಿವಸ ಯಾರು ಕೊಡ್ತಾ ಇದ್ದಾರೋ ಅವರೇ ಕೆಳಗೆ ಬೀಳಿಸಿ ನಮ್ಮನ್ನು ಮಾನನೂ ಕಿತ್ಕೊಂಡು ಕಳಿಸ್ತಾರೆ. ಯಾಕೆಂದರೆ ಅದು ಅಶಾಶ್ವತವಾದದ್ದು, ಟೆಂಪರರಿ, ನಶ್ವರ ಆಗುವಂಥ ಮಾನಸಮ್ಮಾನ. ಆಮೇಲೆ ಮಾನ ಸಂಪಾದನೆಯ ಕೃತಿಯು ನಿಂತು ಬಿಡುತ್ತದೆ, ಹಾಗೂ ಅದರೊಂದಿಗೆ ಮಾನವೂ ಇಲ್ಲದಂತಾಗುತ್ತದೆ. ಜಗತ್ತಿನಲ್ಲಿಯ ಅಜೇಯ ಪುರುಷರೂ ಕೂಡ ಯಾವುದಾದರೂ ಒಂದು ವಿಷಯದಲ್ಲಿ ಸಿಕ್ಕಿಕೊಂಡು ಇರುತ್ತಾರೆ, ಹಾಗೂ ಅದರಲ್ಲಿಯೇ ಅವರ ವಿನಾಶವಾಗುತ್ತದೆ. ಈ ಮಾನಸಮ್ಮಾನ ಎಷ್ಟು ಘಾತಕ, ನಮ್ಮ ವಿನಾಶ ಮಾಡುತ್ತೆ ಅಂದರೆ ಅದು ಭಗವಂತನ ಪ್ರಾಪ್ತಿಯಿಂದ ನಮಗೆ ದೂರ ಮಾಡಿಬಿಡುತ್ತೆ. ನಾವು ಇಲ್ಲೇ ಸಿಕ್ಕಾಕೊಂಡು ಬಿದ್ದು ಒದ್ದಾಡ್ತೀವಿ. ಇವತ್ತು ಮಾನ ಕೊಟ್ಟರು, ಉಬ್ಬು ಬಿಟ್ಟು ಓಹೋ ನನ್ನನ್ನು ಕೊಂಡಾಡಿಬಿಟ್ರು, ನನ್ನನ್ನು ತೆಗೆದು ಹಾಕಿ ಆ ಜಾಗದಿಂದ ಕಿತ್ತು ಹಾಕೋದು ಕೂಡಲೇ ಮತ್ತೆ ನಾನು ಆ ಗೋಳಾಟದಲ್ಲಿ ಸಿಕ್ಕಾಕೊಂಡು ಭಗವಂತನಿಂದ ಎಷ್ಟು ದೂರ ಆಗೋದೆ ಅನ್ನೋದು ಕಲ್ಪನಾನೇ ಇರೋದಿಲ್ಲ ನನಗೆ. ವಿನಾಶ ಅಂದರೆ ಏನು? ಯಾರು ಆ ಮಾನಸಮ್ಮಾನ ಕಳ್ಕೊಂಡು ಸತ್ತು ಹೋಗಲ್ಲ, ಬಟ್ ಅದಕ್ಕಿಂತ ದೊಡ್ಡ ಘಾತಕ ಏನದು, ಯು ಲೂಸ್ ಯುವರ್ ಪೀಸ್ ಆಫ್ ಮೈಂಡ್ ಫಾರ್ ದಿಸ್ ಒನ್ ರೆಸ್ಪೆಕ್ಟು ಮಾನಸಮ್ಮಾನ. ನನಗೆ ಡಯಸ್ ಮೇಲೆ ಕರಿಬೇಕಾಗಿತ್ತು, ನನಗೆ ಹಾರ ಹಾಕಬೇಕಾಗಿತ್ತು, ಹಾರ ಕಿತ್ಕೊಂಡ್ಬಿಟ್ರು, ನನ್ನ ಸಮ್ಮಾನ ಬೇರೆಯವ್ರಿಗೆ ಕೊಟ್ಬಿಟ್ರು ಅನ್ನೋ ಒಂದು ವಿಚಾರವೇ ನಿಮಗೆ ಮಿಸ್ರಿ ಮಾಡಲಿಕ್ಕೆ, ಅಂದರೆ ಟ್ರಬಲ್ಸಮ್. ಯು ಆರ್ ಸಿಟ್ಟಿಂಗ್ ಸೋ ಕ್ವೈಟ್ಲಿ. ಆ ನಿಮ್ಮ ಪೀಸ್ನ, ನಿಮ್ಮ ಶಾಂತಿನ ಭಂಗ ಮಾಡಲಿಕ್ಕೆ ಇದೊಂದೇ ಕಾರಣ ಸಾಕು. ಅದು ನಮ್ಮ ವಿನಾಶ ಮಾಡಿಬಿಡುತ್ತೆ. ಯಾತ್ರದಿಂದ ನೀನು ಏತಕ್ಕೆ ಬಂದಿದ್ದೆ? ಪರಮಾರ್ಥಕ್ಕೆ, ಭಗವಂತನ ಪ್ರಾಪ್ತಿಗೆ. ಅದನ್ನು ಬಿಟ್ಟು ನೀ ಎಲ್ಲೋ ಹೋಗ್ಬಿಟ್ಟಿಲ್ಲಪ್ಪ. ಅವರು ಜಗತ್ತಿಗೆ ದೊಡ್ಡವರೇ ಇರಬಹುದು, ಆದರೆ ಆ ವಿಷಯದ ಮುಂದೆ ಅವರು ಆಟವು ನಡೆಯುವುದಿಲ್ಲ. ಪ್ರೇಮದಲ್ಲಿ ಸಿಕ್ಕಿಕೊಳ್ಳಬಾರದು, ಅದರಂತೆ ದ್ವೇಷ ಮತ್ಸರದಲ್ಲಿಯೂ ಸಿಕ್ಕಿಕೊಳ್ಳಬಾರದು. ಎರಡೂ ಸಮಾನವೇ ಘಾತಕವಾಗಿರುತ್ತದೆ. ನಮ್ಮ ಪ್ರಿಯ ರಕ್ತ ಸಂಬಂಧಿ ತೀರಿಕೊಂಡನು, ಅಥವಾ ನಾನು ಯಾರ ಮೇಲೆ ಕೋರ್ಟಿನಲ್ಲಿ ಕೇಸು ಮಾಡಿರುತ್ತೇವೆಯೋ ಆ ದಾಯಾದಿ ತೀರಿಕೊಂಡನು. ಇಬ್ಬರೂ ಮೃತ್ಯು ಶೌಚವು ಸಮಾನವೇ. ಅದರಂತೆ ಮನುಷ್ಯನು ಪ್ರೇಮದಲ್ಲಿ ಸಿಕ್ಕಿಕೊಂಡರೇನೋ ಅಥವಾ ದ್ವೇಷದಲ್ಲಿ ಸಿಕ್ಕಿಕೊಂಡರೇನೋ, ಎರಡರಿಂದ ಆಗುವ ಹಾನಿಯೂ ಸಮಾನವೇ. ನಾವು ಬಹಳ ಪ್ರೀತಿ ಮಾಡ್ತೀವಿ ಅವರನ್ನು. ಯಾರನ್ನು ಪ್ರೀತಿ ಮಾಡ್ತೀವೋ, ಪ್ರೀತಿ ಇದು ಒಂದೇ ನಾಣ್ಯದ 2 ಭಾಗ. ಇಲ್ಲಿ ಪ್ರೀತಿ ಉಂಟು, ಇಲ್ಲಿ ದ್ವೇಷ ಉಂಟು. ಇವತ್ತು ಬಹಳ ನಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ, ನಾವು ಯಾರನ್ನಾರು ಪ್ರೀತಿ ಮಾಡ್ಬೋದು, ಆದರೆ ಮರುಕ್ಷಣದಲ್ಲಿ ಅವರ ಒಂದು ಮಾತಿನಿಂದ ನಾನು ಅವರನ್ನು ದ್ವೇಷ ಮಾಡ್ಬೋದು. ಯಾಕೆಂದರೆ ಇದು ಒಂದು ಅಪೋಸಿಟ್ಸ್, ಡುವಾಲಿಟಿ. ಪ್ರೀತಿಯಿಂದನೇ ದ್ವೇಷದ ಜನ್ಮ ಆಗಿರುತ್ತೆ, ದ್ವೇಷದಿಂದ ಪ್ರೀತಿ ಜನ್ಮ ಆಗುತ್ತೆ. ಹಾಗೆ ಎರಡೂ ಘಾತಕ ಅಂತಾರೆ ಮಹಾರಾಜರು. ಆತ್ಮೀಯರಿದ್ದಾರೆ, ಭಾಳನ ಪ್ರೀತಿ ಮಾಡ್ತೀನಿ ರೀ ಅವರನ್ನು, ಅವರೇ ನಾಳೆ ಆ ದುಃಖಕ್ಕೆ ಕಾರಣೀಭೂತರಾಗ್ತಾರೆ. ಸೊ ಪ್ರೀತಿನೂ ಬೇಡ, ದ್ವೇಷನೂ ಬೇಡ. ಯು ಬಿ ನ್ಯೂಟ್ರಲ್, ಬಿ ಸಿಂಪಲ್, ಟಾಕ್ ವಿತ್ ದೆಮ್ ಜಸ್ಟ್ ವಿತ್ ಲವ್ ಅಷ್ಟೇ. ಅಲ್ಲಿ ಪ್ರೇಮ, ಪ್ರೀತಿ, ದ್ವೇಷ ಏನೂ ಬೇಡ. ಭಗವಂತನ ವಿಸ್ಮರಣೆಯು ಯಾವುದೇ ಕಾರಣದಿಂದ ಆದರೂ ಅದು ಉಚಿತವಲ್ಲ. ಸಾಧಕರಿಗೆ ಇದು ಬಹಳ ಅನ್ವಯಿಸುತ್ತದೆ. ಮಹಾರಾಜರು ಹೇಳಿದ್ರೆ ಎಲ್ಲ ಸಾಧಕರಿಗೆ. ಯಾಕಪ್ಪ? ಪ್ರಪಂಚದಿಂದ ಅನ್ವಯಿಸೋದಿಲ್ಲ, ಪರಮಾರ್ಥಕ್ಕೆ ಬಂದಮೇಲೆ ನಾವು ತಿಳ್ಕೊಬೇಕು. ಒಬ್ರು ಅಂದರು, ಅಲ್ರಿ ನಾನು ನಿಮ್ಮನ್ನು ಮಾತಾಡಿಸೋದಿಲ್ಲ, ಸೊ ನಾನು ನಿಮ್ಮನ್ನು ದ್ವೇಷ ಮಾಡ್ದಂಗೆ ಆಗೋದಿಲ್ವೇನ್ರಿ ಅಂತ. ದ್ವೇಷ ಮಾಡಲಿಕ್ಕೆ ಕಾರಣ ಬೇಕು. ನಾವಿಬ್ಬರು ಮಾತಾಡೋದಿಲ್ಲ ಅದರ ಅರ್ಥ ಅದಲ್ಲ, ನಮ್ಮ ಹತ್ರ ಏನೂ ಟಾಪಿಕ್ ಇಲ್ಲ ಮಾತಾಡಲಿಕ್ಕೆ, ವಿಶೇಷವಾಗಿ ಏನೂ ಮಾತಿರೋದಿಲ್ಲ. ಯಾವಾಗಾದ್ರೂ ನಾನು ನಿಮ್ಮನ್ನು ಭೇಟಿಯಾದಾಗ, ನೀವು ನನ್ನನ್ನು ಭೇಟಿಯಾದಾಗ, ಅಥವಾ ಫೋನ್ ಮೇಲೆ ಕಾನ್ವರ್ಸೇಷನ್ ಆದಾಗ, ಅಥವಾ ವಾಟ್ಸಪ್ಪಲ್ಲಿ ಚಾಟ್ ಮಾಡಿದಾಗ ವಿಚಾರದ ಆದಾನ ಪ್ರದಾನ ಆಗತ್ತೆ ಅಷ್ಟೇ. ಅಲ್ಲಿ ಪ್ರೀತಿನೂ ಇಲ್ಲ, ಪ್ರೇಮನೂ ಇಲ್ಲ, ದ್ವೇಷನೂ ಇಲ್ಲ, ಏನೂ ಇಲ್ಲ, ಜಸ್ಟ್ ವಿ ಟಾಕ್. ಆದರೆ ನಾನು ನಿಮ್ಮನ್ನು ಮಾತಾಡಿಸೋಲ್ಲ, ಅಥವಾ ನೀವು ನನ್ನನ್ನು ಎಷ್ಟೋ ದಿವಸ ಆಯಿತು ನಾನು ಮಾತಾಡಿಸಿಲ್ಲ, ಅದಕ್ಕೆ ದ್ವೇಷ ಆಗುತ್ತೇನ್ರಿ? ಸರ್ವತಾ ಆಗೋದಿಲ್ಲ. ಇಟ್ ಈಸ್ ಜಸ್ಟ್ ಅ ಮ್ಯಾಟರ್ ಆಫ್ ಟೈಮ್ ವೆನ್ ವಿ ಹ್ಯಾವ್ ಟು ಟಾಕ್ ಆನ್ ವಾಟ್ ಸಬ್ಜೆಕ್ಟ್. ಇಫ್ ವಿ ಟಾಕ್ ಅಷ್ಟೇ.
ಆರ್ ಎಲ್ಸ್ ದೆರ್ ಇಸ್ ನಥಿಂಗ್ ಟು ಟಾಕ್ ಬಿಟ್ವೀನ್ ಟೂ ಪೀಪಲ್, ಆಲ್ವೇಸ್ ದೆರ್ ಇಸ್ ನಥಿಂಗ್ ಎಟ್ ಆಲ್. ಇನ್ನೊಂದು ಎಕ್ಸಾಂಪಲ್, ಈಗ ನಾವು ಹೋದ ವರ್ಷ ಏನೋ ಒಂದು ದೇವಿಪುರಂ ಯಾತ್ರೆಗೆ ಹೋಗಿದ್ವಿ. ಇದು ಯಾತ್ರೆಗೆ ಹೋಗುವಾಗ ಹಲವಾರು ಜನಕ್ಕೆ ಫೋನ್ ಮಾಡಿ ಕರೆದ್ವಿ, ಬರ್ರಿ ಅಪ್ಪ ನಮ್ಮ ಜೊತೆಗೆ ಯಾತ್ರೆಗೆ ಹೋಗೋಣ ಅಂತ. ಫೋನ್ ಮಾಡ್ದಾಗ ಕರೆದಾಗ ಅವರು ಅವರವ್ರದ್ದು ಒಂದು ಅನಾನುಕೂಲತೆಯನ್ನು ವ್ಯಕ್ತಪಡಿಸೋದು, ನಾವು ಬರಲಿಕ್ಕಾಗೋದಿಲ್ಲ, ನಮಗೆಲ್ಲ ಹೋಗಬೇಕಾಗಿದೆ, ಆ ಸಮಯದಲ್ಲೇ ಬೇರೆ ಕಾರ್ಯಕ್ರಮ ಉಂಟು, ಬರಲಿಕ್ಕಾಗಲ್ಲ. ಹಂಗೆ ಅಂದ್ಬಿಟ್ಟು ನೀವು ಬರಲಿಲ್ಲ ಅಂದ್ಬಿಟ್ಟು ನಿಮ್ಮನ್ನು ದ್ವೇಷ ಮಾಡ್ತೀವಿ ಅಂತ ಅರ್ಥನಾ? ಅಲ್ಲ. ಆ ಸಮಯದಲ್ಲಿ ಏನು ಕಾರಣಕ್ಕೆ ನಾನು ನಿಮಗೆ ಫೋನ್ ಮಾಡದೆ, ಮಾತಾಡದೆ, ಹೇಳದೆ ಮಾತು ಆಯಿತು, ನೀವು ಬರೋದಿಲ್ಲ ಅಂದರೆ ಆಯಿತು, ಅಂದರೆ ಆ ಯಾತ್ರಾದಲ್ಲಿ ನಾವು ಸಹಭಾಗಿ ಆಗಂಗಿರಲಿಲ್ಲ, ಜೊತೆಗೆ ಮುಗೀತು. ನೆಕ್ಸ್ಟ್ ಟೈಮ್ ಇನ್ನೊಂದೆಲ್ಲೋ ಬರುತ್ತೆ ಮಾತು, ಅಥವಾ ಇನ್ನೊಂದೆಲ್ಲೋ ಸಿಗ್ತೀವಿ, ನಂಗೆ ಬರೋಕ್ಕಾಗ್ಲಿಕ್ಕೆ ಆಗಲಿಲ್ಲ ರೀ, ಹೌದಮ್ಮ, ಆಯಿತು, ಮುಗಿದೋಯ್ತು ಮಾತಷ್ಟೇ. ಸೊ ಅಲ್ಲಿ ಪ್ರೀತಿನೂ ಇಲ್ಲ, ದ್ವೇಷನೂ ಇಲ್ಲ, ಪ್ರೇಮನೂ ಇಲ್ಲ, ನಥಿಂಗ್. ಇಟ್ಸ್ ಜಸ್ಟ್ ಆದಾನ ಪ್ರದಾನ ಆಫ್ ವಿಚಾರ ಅಷ್ಟೇ, ಇನ್ನೇನೂ ಇಲ್ಲ ಅಲ್ಲಿ. ಪ್ರಪಂಚದಲ್ಲಿಯ ಸುಖ ಅನುಕೂಲತೆಗಳಿಂದ ಆಗಿರಬಹುದು, ಅಥವಾ ಪ್ರಪಂಚದಲ್ಲಿಯ ದುಃಖದಿಂದ ಆಗಿರಬಹುದು, ವಿಸ್ಮರಣೆಯೇ. ಢೋಂಗಿತನ, ಬೂಟಾಟಿಕೆ ಮುಂತಾದ ಅನುಚಿತ ವ್ಯವಹಾರದಲ್ಲಿ ಬೀಳಬಾರದು. ಢೋಂಗಿತನ, ಒಳಗೊಂದು ಹೊರಗೊಂದು ಮಾತಾಡೋದು, ಸೆಲೆಕ್ಟಿವ್ ಆಗಿ ಮಾತಾಡೋ ಮುಂದೆ ಅವರನ್ನು ನೋಡಿ ಮಾತಾಡೋದು, ತೂಕವಾಗಿ ಮಾತಾಡೋದು, ಯಾರ ದುಡ್ಡು ಹಣ ಕಾಸು ಇರ್ತಾರೋ ಅವ್ರನ್ನ ಚೆಂದಾಗಿ ಮಾತಾಡ್ಸೋದು, ಬಡವರನ್ನು ಕಡೆಗಣಿಸೋದು, ಇದು ಬೂಟಾಟಿಕೆ ಅಥವಾ ಢೋಂಗಿತನ ವ್ಯವಹಾರದಲ್ಲಿ ಮಾಡಬಾರದು. ನೀವು ಏನು ಮಾಡದಿದ್ದರೂ ನಡೆಯುತ್ತದೆ, ಆದರೆ ಢೋಂಗಿತನವನ್ನು ಮಾತ್ರ ಸ್ವಲ್ಪವೂ ಮಾಡಬೇಡಿರಿ ಅನ್ನೋದನ್ನು ಶ್ರೀ ಮಹಾರಾಜರು ಹೇಳ್ತಿದ್ದಾರೆ. ನೀವೆಲ್ಲರೂ ನನ್ನ ಮೇಲೆ ಕೃಪೆ ಮಾಡಿರಿ, ನಾನು ನನ್ನ ಅನುಭವದಿಂದ ಹೇಳಿರುತ್ತಿರುವೆ, ನೀವು ಸಾಧು ಆಗುವ ಉಪದ್ವ್ಯಾಪದಲ್ಲಿ ಬೀಳಬೇಡಿರಿ. ಭಗವಂತನ ಸ್ಮರಣೆಯಲ್ಲಿ ನಿಮ್ಮ ಕರ್ತವ್ಯ ಮಾಡುತ್ತಾ ಅವನ ಅನುಸಂಧಾನವನ್ನು ಅಖಂಡವಾಗಿ ಕಾಯ್ದುಕೊಳ್ಳಿರಿ. ನಮ್ಮ ವೃತ್ತಿಗಳು ಹೇಗಾಗಬೇಕಾದರೆ ನಮಗೆ ಸಂತರ ಸಹವಾಸದ ಅವಶ್ಯಕತೆ ಇರುತ್ತದೆ. ಹೀಗಾಗಬೇಕು, ನಮ್ಮ ವೃತ್ತಿಗಳು ಶಾಂತವಾಗಬೇಕು, ಸಮಾಧಾನ ಆಗಬೇಕು, ಪವಿತ್ರವಾಗಬೇಕು. ಅಂದರೆ ವೃತ್ತಿಗಳು ಅಂದರೆ ಥಾಟ್ಸ್. ಸಂತ ಸಹವಾಸ ಅವಶ್ಯಕತೆ ಇರುತ್ತದೆ. ನಾವು ಸತ್ಸಂಗದಲ್ಲಿ ಇರುತ್ತೇವೆ ಎಂದು ನಾವೆಲ್ಲರೂ ಅನ್ನುತ್ತೇವೆ, ವಿ ಕ್ಲೇಮ್, ನಾವು ಸತ್ಸಂಗಕ್ಕೆ ಹೋಗ್ತೀವಿ ಅಂದ ಮೇಲೆ ನಮ್ಮ ವೃತ್ತಿಗಳು ಏಕೆ ಸುಧಾರಿಸಬಾರದು? ಪ್ರಶ್ನೆ ಮಾಡ್ತಾರೆ ಮಹಾರಾಜರು. ಏಕೆಂದರೆ ಸಂತರಿಗೆ ಏನು ಸೇರುತ್ತದೆಯೋ ಅದನ್ನು ನಾವು ಅನುಸರಿಸುವುದಿಲ್ಲ, ಆದ್ದರಿಂದ ನಮ್ಮ ವೃತ್ತಿಗಳು ಸುಧಾರಿಸುವುದಿಲ್ಲ. ಯಾಕೆ ಸತ್ಸಂಗಕ್ಕೆ ಹೋದರೂ ನಮ್ಮ ಮನಸ್ಸಿನಲ್ಲಿ ಪರಿವರ್ತನೆ ಆಗ್ತಿಲ್ಲ? ವಿ ಆರ್ ನಾಟ್ ಚೇಂಜಿಂಗ್ ಫ್ರಮ್ ಇನ್ಸೈಡ್. ಇಂಟರ್ನಲ್, ಆಂತರಿಕ ಪರಿವರ್ತನೆ. ಸ್ಪಿರಿಚುವಾಲಿಟಿ ಅಂದರೆ ಬಹಳ ಸಿಂಪಲ್ ಇದೆ. ನನ್ನನ್ನು ನಾನು ಬದಲಾಯಿಸ್ಕೊಳ್ಳೋದು, ಜಗತ್ತನ್ನು ಬದಲಾಯಿಸ್ಕೊಳ್ಳೋದಲ್ಲ. ನಾನೇನು ಮಾಡ್ತಿದ್ದೀನಿ, ನಿಮಗೆ ಬಟ್ಟು ಮಾಡ್ತಿದ್ದೀನಿ. ನನ್ನನ್ನು ನಾನು ಬದಲಾಯಿಸ್ಕೊಳ್ಳೋದು ಬಿಟ್ಬಿಟ್ಟು ನಿಮ್ಮ ಮೇಲೆ ಬಟ್ಟು ಮಾಡಿದ್ರೆ ಏನು ಉಪಯೋಗ ಅದರದಿಂದ? ಸತ್ಸಂಗಕ್ಕೆ ಬಂದರೆ ನಾವು ಹೇಳೋದೇನು, ನಾನು ಸರಿಯಾಗೇ ಇದ್ದೀನಿ, ಇವ್ರ ಪಕ್ಕದವ್ರು ಕೆಟ್ಟವ್ರಿದ್ದಾರೆ, ನೀವು ಇವ್ರಿಗೆ ಹೇಳಿ ನನಗೇನು ಹೇಳಬೇಡಿ ಅಂದರೆ ನಾನು ಭಾಳ ಒಳ್ಳೆಯವಳಿದ್ದೀನಪ್ಪ, ಸತ್ಸಂಗಕ್ಕೆ ಯಾಕೆ ಬರ್ತಿದ್ದೀವಿ? ಹಂಗಾರೆ ನಾವು ಕೆಟ್ಟ ಮೇಲೆ ಸತ್ಸಂಗಕ್ಕೆ ಹೋಗೋದು. ಎಲ್ಲರೂ ಪಾಸಾದವರು ಸತ್ಸಂಗಕ್ಕೆ ಯಾರೂ ಬರೋದಿಲ್ಲ. 10 on 10 ಮಾರ್ಕ್ಸ್ ತೆಗಿಯೋರು ಸತ್ಸಂಗಕ್ಕೆ ಬರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಜೀವನ ಅಂದರೆ ಏನು. ನಾವೆಲ್ಲ ಫೇಲ್ ಆಗಿದ್ದಕ್ಕೆ ಗುರುನ ಹುಡ್ಕೊಂಡು ಹೋಗಿದ್ದು. ಯಾತಕ್ಕಪ್ಪ ಈ ಜೀವನದಲ್ಲಿ ಇನ್ನದಕ್ಕೆ ಕಷ್ಟ ಅಂತಾರೆ, ದುಃಖ ಆಯಿತು, ಯಾರೋ ಮಾತು ಹೇಳಿದ್ರು, ಬೇಜಾರಾಯಿತು, ನಿಂದನೆ ಮಾಡಿದ್ರು, ಅಪಮಾನ ಮಾಡಿದ್ರು, ನನ್ನ ಬೀಳಿಸ್ಬಿಟ್ರು, ಯಾಕೆ ಹಿಂಗೆ ಆಗ್ತಿದ್ಯಪ್ಪ ಅಂತ ತಿಳ್ಕೊಳ್ಬೇಕು. ಫೇಲ್ ಆಗಿದ್ದೀನಿ ಅಂತಲೇ ಹೋಗಿದ್ದು ಗುರು ಹತ್ರ. ನಾನು ಅಲ್ಲೇ ಪ್ರಪಂಚದಲ್ಲಿ ಪಾಸಾಗಿದ್ದರೆ ಅವನು ಯಾಕೆ ಬೇಕಾಗಿತ್ತು ನನಗೆ ನನ್ನ ಜೀವನ ಬದಲಾಯಿಸಲಿಕ್ಕೆ? ನಾವೆಲ್ಲರೂ ಫೇಲ್ ಆಗಿದ್ದೀವಿ. ಅದಕ್ಕೆ ಸತ್ಸಂಗದಲ್ಲಿ ಪರಮಾತ್ಮ ಸದ್ಗುರುನಾಥ ಏನನ್ನು ಬೋಧನೆ ಮಾಡಿ ಜೀವನ ಬದಲಾಯಿಸಬೇಕು ಅನ್ನೋದನ್ನು, ಬದಲಾವಣೆ ಉಂಟಾಗಬೇಕು ಅಂತ ಮಾತ್ರ ಹೋಗಿದ್ದೆ. ಆದರೆ ನಿಜವಾಗಲೂ ಆಗತ್ತಿಲ್ಲ. ಅಂದರೆ ನಮ್ಮ ವೃತ್ತಿಗಳು ಸುಧಾರಿಸುವುದಿಲ್ಲ. ವಿ ಡೋಂಟ್ ಚೇಂಜ್, ವಿ ಜಸ್ಟ್ ಗೋ ಫಾರ್ ಟೈಮ್ ಪಾಸ್ ಫಾರ್ ಸತ್ಸಂಗ ಆಲ್ಸೋ. ಅದಕ್ಕೆ ಗುರುಗಳು ಖಡಾಖಂಡಿತವಾಗಿ ಹೇಳ್ತಿದ್ರು, ಏನಪ್ಪ ನಿಮಗೆ ಸತ್ಸಂಗದಿಂದ ಉಪಯೋಗ ಆಗ್ತಿಲ್ಲ, ನಿಮ್ಮ ಮನಸ್ಸು ಶಾಂತ ಆಗ್ತಿಲ್ಲ, ನಿಮ್ಮ ಮನೆ ವಾತಾವರಣ ಬದಲಾಗ್ತಿಲ್ಲ ಅಂದರೆ ಸತ್ಸಂಗಕ್ಕೆ ಬರಬೇಡಿ. ನನ್ನ ಮುಂದೆ ಕೂತ್ಕೊಂಡು ಏನು ಮಾಡ್ತೀರಾ? ಕೆಲಸ ಇಲ್ಲದು. ನಾನು ಏನೇ ಬೋಧನೆ ಹೇಳಿದ್ರು ಸಹ ನೀವು ಅದನ್ನು ಅನುಸರಿಸ್ತಾ ಇಲ್ಲ, ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋತಾ ಇಲ್ಲ, ನಿಮ್ಮಲ್ಲಿ ಬದಲಾವಣೆ ಉಂಟು ಮಾಡ್ಕೋತಿಲ್ಲ ಅಂದಮೇಲೆ ಇಲ್ಲಿ ಬಂದು ನನ್ನ ಮುಂದೆ ಕೂತು ಏನು ಉಪಯೋಗ? ಇಷ್ಟೊಂದು ತಾಸು ನಾನು ಹೇಳ್ತಿರ್ತೀನಿ, ನೀವು ಕೇಳಿಸ್ಕೋತೀರಾ, ಮತ್ತು ಮನೆಗೆ ಹೋದ್ಮೇಲೆ ನಾಯಿ ಬಾಲ ಡೊಂಕಿನ ಥರ ಅದೇ ಹೊಡೆದಾಟ ಕಿತ್ತಾಟ ಮಾಡಿ ಕಿಚಿ ಮಾಡಿಕೊಂಡು ಮನಸ್ಸೆಲ್ಲ ಗೊಂದಲ ಮಾಡಿಕೊಂಡು ಅಳುವುದು, ಮನಸ್ತಾಪಗಳು ಮಾಡ್ಕೊಳ್ಳೋದಾದರೆ ನನ್ನ ಮುಂದೆ ಬರಲೇಬೇಡ್ರಿ. ಸತ್ಸಂಗ ಬೇಡವೇ ಬೇಡ. ಸತ್ಯದ ಸಂಘ ಅಂದರೆ ಏನು? ನೀ ಸತ್ಯದಲ್ಲಿರಬೇಕು. ನೀ ತಾಸು ಸತ್ಸಂಗ ಅಟೆಂಡ್ ಮಾಡೋ ಕಾರಣ ಏನು? ಸತ್ಯದ ಸಂಘದಲ್ಲಿ ಇಲ್ಲ. ಬರೀ ಬೂಟಾಟಿಕೆ ಮಾಡ್ಕೊಂಡು ಢೋಂಗಿತನ ಮಾಡ್ಕೊಂಡಿದ್ರೆ ಜೀವನದ ಕಡೆ ತನಕನೂ ನಮಗೆ ಪರಮಾತ್ಮ ಯಾರು ಅಂತ ಗೊತ್ತಾಗಲ್ಲ.
ಶ್ರೀಕೃಷ್ಣನು ಉದ್ಧವನಿಗೆ ಉಪದೇಶ ಮಾಡಿ ಅವನನ್ನು ಗೋಪಿಯರ ಕಡೆಗೆ ಕಳಿಸಿಕೊಟ್ಟನು. ಅವರು ಭಗವಂತನ ನಾಮದಲ್ಲಿ ಮುಳುಗಿ ಹೋಗಿದ್ದರು. ನಾಮದ ಮೇಲಿನ ಅವರ ಪ್ರೇಮವನ್ನು ನೋಡಿ ಉದ್ಧವನಿಗೆ ಆಶ್ಚರ್ಯವಾಯಿತು. ಯಾಕಂದರೆ ಅವನಿಗೆ ಜ್ಞಾನ ಇತ್ತು, ಭಕ್ತಿ ಪ್ರೇಮ ಇರಲಿಲ್ಲ ಕೃಷ್ಣನ ಮೇಲೆ. ಕೃಷ್ಣ ಜ್ಞಾನ ಕೊಟ್ಟು ಬಿಟ್ಟಿದ್ದಾನೆ ನನಗೆ, ಅದಕ್ಕೆ ಕೃಷ್ಣ ಅಪ್ಪ ಜ್ಞಾನ ಒಂದೇ ಬೇಕಾಗೋದಿಲ್ಲ, ಭಕ್ತಿ ಪ್ರೇಮನೂ ಬೇಕು, ಭಗವಂತನ ಮೇಲೆ ಪ್ರೇಮ ಮಾಡುವ ಬುದ್ಧಿ ಬೇಕು ನಮಗೆ, ಅದಕ್ಕೆ ಕಳಿಸ್ದ. ಹೋಗಿ ಗೋಪಿಯವರು ನೋಡು, ಅವ್ರ ಹತ್ರ ಯಾವ ಜ್ಞಾನ ಇಲ್ಲ, ಆದರೆ ಅವರು ಕೃಷ್ಣ ಅಂದ ಕೂಡಲೇ ಓಡ್ ಹೋಗ್ತಾರೆ, ಆಲಿಂಗನ ಮಾಡ್ಕೋತಾರೆ, ಕೆಲಸ ಮಾಡೋದು ಬಿಟ್ಟು ಓಡ್ ಹೋಗ್ತಿರ್ತಾರೆ. ಅವ್ರ ಮನಸ್ಸು ಅವರಿಗೆ ನಾಮದಲ್ಲಿ ಭಗವಂತನು ಕಾಣಿಸುತ್ತಾದಿದ್ದನು. ಅದನ್ನು ನೋಡಿ ಉದ್ಧವನು ಶ್ರೀಕೃಷ್ಣನಿಗೆ, ದೇವ, ನೀನು ನನಗೆ ಜ್ಞಾನವನ್ನು ಕೊಟ್ಟಿರುವೇನೋ ನಿಜ, ಆದರೆ ನಿನ್ನ ಭಕ್ತಿಯ ಪ್ರೇಮವು ಅದಕ್ಕಿಂತಲೂ ಶ್ರೇಷ್ಠವಿರುತ್ತದೆ, ನೀನು ನನಗೆ ಅದನ್ನು ಕೊಡು ಎಂದು ಕೇಳಿದನು. ನಿಜವಾಗಿಯೂ ಆ ನಾಮದ ಮಹತ್ವವೇ ವರ್ಣನೆಯು ಭಗವಂತನ ವರ್ಣನೆಗಿಂತಲೂ ಕಠಿಣವಿರುತ್ತದೆ. ನಾಮದ ವರ್ಣನೆ ಮಾಡಬೇಕು ಅಂದರೆ ಮಾಡಲಿಕ್ಕೆ ಸಾಧ್ಯತೆಯೇ ಇಲ್ಲ. ಭಗವಂತನ ರೂಪದ ವರ್ಣನೆ ಮಾಡಿ ಅಂದರೆ ಭಗವಂತ ಪೀತಾಂಬರ ಹಾಕ್ಕೊಂಡಿದ್ದಾನೆ, ಗರುಡದ ಮೇಲೆ ಬರ್ತಾನೆ, ಶಂಖಚಕ್ರ ಗದಾ ಇಟ್ಕೊಂಡಿದ್ದಾನೆ, ಮತ್ತು ವೈಜಯಂತಿ ಮಾಲಾ ಹಾಕ್ಕೊಂಡಿದ್ದಾನೆ, ಮಕರ ಕುಂಡಲಗಳನ್ನು ಹಾಕ್ಕೊಂಡಿದ್ದಾನೆ, ಮಂದಸ್ಮಿತವಾಗಿದ್ದಾನೆ. ಎಲ್ಲ ರೂಪದ ಬಗ್ಗೆ ನಾವೆಲ್ಲ ಮೇಲಿಂದ ಕೆಳಗೆ ತನಕ ತುಳಸಿ ಮಾಲೆ ಹಾಕ್ಕೊಂಡಿದ್ದಾನೆ ಹೇಳಬಹುದು. ಆದರೆ ಅವನ ನಾಮದ ಬಗ್ಗೆ ಹೇಳಿ, ಸಹಸ್ರನಾಮದಲ್ಲಿ ಯಾವುದಾದ್ರು ಒಂದು ನಾಮ ತಗೊಂಡು ಆ ನಾಮದ ಬಗ್ಗೆ ವರ್ಣನೆ ಮಾಡಿ ಅಂದರೆ ವರ್ಣನೆ ಮಾಡ ವೇದ, ಶ್ರುತಿ, ಶಾಸ್ತ್ರ, ಪುರಾಣ ಯಾವುದು ಭಗವಂತನ ನಾಮದ ಬಗ್ಗೆ ಕೊಂಡಾಡ್ಲಿಕ್ಕೆ ಸಾಧ್ಯತೆಯೇ ಇಲ್ಲ. ಅಂದಮೇಲೆ ನಾವು ಹುಲುಮಾನವರು ಭಗವಂತನ ನಾಮದ ಮಹತಿನ ಎಷ್ಟು ಹಾಡಿ ಹೊಗಳಿದ್ರೂ ಕೂಡ ಅದು ವರ್ಣನೆ ಮಾಡಲಾಗದಂಥ ಸಬ್ಜೆಕ್ಟ್ ಅದು. ಅಂದರೆ ಅಷ್ಟು ವ್ಯಾಪಕವಾಗಿದೆ ಭಗವಂತನ ನಾಮ ಅಂತ ಹೇಳ್ತಾರಪ್ಪ. ನೀವೆಲ್ಲರೂ ಇಲ್ಲಿಗೆ ಬಂದಿರುತ್ತೀರಿ, ಇಲ್ಲಿಂದ ಹೋಗುವಾಗ ರಾಮನಿಂದ ಏನಾದರೂ ಕೇಳಿ ಪಡೆದುಕೊಂಡು ಒಯ್ಯುವುದಿದ್ದರೆ ನಾಮದ ಪ್ರೇಮವನ್ನೇ ನೀವೆಲ್ಲರೂ ಕೇಳಿರಿ. ಎಲ್ಲರೂ ನಾಮಸ್ಮರಣೆ ಮಾಡಬೇಕು ಹಾಗೂ ಆನಂದದಲ್ಲಿ ಇರಬೇಕು. ರಾಮನು ಕೃಪೆ ಮಾಡುವನೆಂಬ ಭರವಸೆ ಹೊಂದಿರಿ. ರಾಮ ಕೃಪೆ ಮಾಡೇ ಮಾಡುತ್ತಾನೆ ಎಂಬ ಭರವಸೆ ಇರಬೇಕು, ದೃಢವಾದ ನಿಶ್ಚಯ ಇರಬೇಕಪ್ಪ. ರಾಮ, ನೀ ನನ್ನ ಮೇಲೆ ಕೃಪೆ ಮಾಡೇ ಮಾಡುತ್ತೀಯ, ಈ ಜನ್ಮದಲ್ಲಿ ಅದನ್ನು ಸಾರ್ಥಕ ಮಾಡಿ ನಿನ್ನ ದರ್ಶನ ಪ್ರಾಪ್ತಿಯ ಏನು ಇಚ್ಛೆ ಇದೆಯೋ ಅದನ್ನು ಈಡೇರಿಸ್ತೇಪ್ಪ ಅಂತ ಹೇಳುತ್ತಾ ಇಂದಿನ ಬೋಧವಚನ, ನಮ್ಮ ಜೀವನದಲ್ಲಿ ಸಹಜತೆ ಇರಬೇಕು, ಸಹಜತೆಯಿಂದಲೇ ಸಮಾಧಾನವಿರುತ್ತದೆ. ವೆನ್ ಯು ಆರ್ ಸಿಂಪಲ್. ನಮ್ಮ ಗುರು ಮಹಾರಾಜರು ಹೇಳ್ತಿದ್ರು, ಸಿಂಪ್ಲಿಸಿಟಿ ಈಸ್ ಸ್ಪಿರಿಚುವಾಲಿಟಿ. ಯು ಬಿ ಸಿಂಪಲ್, ಡೋಂಟ್ ಟ್ರೈ ಟು ಶೋ ಆಫ್, ಡೋಂಟ್ ಟ್ರೈ ಟು ಬಿಕಮ್ ಸಮಥಿಂಗ್. ನಾನು ಏನೋ ಬೇರೆ ಇದ್ದೀನಿ, ಏನೋ ಆಗಬೇಕು, ಸಾಧಕರಾಗಬೇಕು, ಭಕ್ತರಾಗಬೇಕು, ಇದೆಲ್ಲ ಉಪಾಧಿ ಹಚ್ಕೊಂಡ್ಬಿಟ್ಟು ಕಷ್ಟ ಆಗತ್ತೆ. ಬಿ ಸಿಂಪಲ್ ಆ್ಯಸ್ ಯು ಆರ್, ವಾಟ್ ಎವರ್ ಯು ಆರ್ ಡೂಯಿಂಗ್, ಬಿ ಇನ್ ಇಟ್. ದರ್ ಇಸ್ ನಥಿಂಗ್ ಟು ಟೆಲ್ ಟು ದ ಪೀಪಲ್ ದಟ್ ಐ ಆಮ್ ಡೂಯಿಂಗ್ ದಿಸ್ ಆ್ಯಂಡ್ ದಟ್. ಅದಕ್ಕೆ ಸಹಜವಾಗಿರುವುದೇ ಏನಪ್ಪ, ಸಮಾಧಾನಕ್ಕೆ ನಮಗೆ ಈಡೇರಾಗತ್ತೆ. Be as you are. Simplicity means whatever it is you tell. Today whatever you are feeling you tell. Don't hide out with two things. One thing in the mind, one thing in the outside. Outside projection ಬೇರೆ ಇದೆ, ಒಳಗಿನ ಬೇರೆ ಗೊಂದಲ ನಡೀತಾ ಇದೆ. ಅದು ಇರಬಾರದು. ಎರಡು ಒಂದೇ ಒಮ್ಮತದಲ್ಲಿರಬೇಕು. ಇದೇನು ಒಳಗೆ ಮಾತಾಡ್ತಿದ್ಯೋ ಅದು ಹೊರಗಡೆ ಅದೇ ಸೇಮ್ ಬರಬೇಕು. ಆ್ಯಂಡ್ ಬಿ ಸಿಂಪಲ್ ಇನ್ ಯುವರ್ ಆ್ಯಕ್ಟಿವಿಟೀಸ್. ಬಿ ಸಿಂಪಲ್ ಇನ್ ಯುವರ್ ಎಕ್ಸ್ಪ್ರೆಷನ್. ದಟ್ ಸಿಂಪ್ಲಿಸಿಟಿ, ದಟ್ ಮುಗ್ಧತೆ ವಿಲ್ ಟೇಕ್ ಯು ಟು ದ ಪರಮಾತ್ಮ ವೆರಿ ಫಾಸ್ಟ್. ದೆನ್ ಆಲ್ ದಿಸ್ ಔಟ್ವರ್ಡ್ ಶೋ ಆಫ್. ಅವರು ವಾರ್ಕರಿ ಸಂಪ್ರದಾಯದವರು ಇಟ್ಟಲ ವಿಠಲನೂ ಅನ್ನೋಕ್ಕೆ ಬರೋದಿಲ್ಲ ಅವರಿಗೆ. ಆದರೆ ಇಟ್ಟಲ್ ಅನ್ಕೋತ ಅವ್ರು ಹೋಗ್ಬಿಡ್ತಾರೆ, ವಿಠಲ ಹತ್ರ ಮುಟ್ಟಿಬಿಡ್ತಾರೆ ಅವರು. ನಾವು ವಿಠಲ ಗ್ರಾಮಟಿಕಲ್ ಮಿಸ್ಟೇಕ್ನ ಸರಿಪಡಿಸೋದ್ರಲ್ಲೇ ಇಡೀ ಜೀವನ ಕಳೆದು ಹೋದರೂ ನಮಗೆ ವಿಠಲನ ಪ್ರಾಪ್ತಿ ಆಗೋದಿಲ್ಲ. ಅದಕ್ಕೆ ಸಿಂಪಲ್ಲಾಗಿರೋಣ, ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳೋಣ, ಅವನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.